ನೀರು ನಮ್ಮ ಬಾಗಲ ನೀರು ಜಾಸ್ತಿ ಐತಾ? ನೀರು ಬಿದ್ದೈತೆ. ಅಯ್ಯಯ್ಯೋ ಇಡೀ ಊರಿಗೆ ನೀರು ಕೊಡ್ತೈತೆ ಅದು. ಇಡೀ ಊರಿಗೆ ಅಷ್ಟು ದೊಡ್ಡ ಊರಿಗೆ ನೀರು ಕೊಡ್ತೈತೆ. ಚೆನ್ನಾಗೈತೆ. ಸುಮಾರು. ಜಾತ್ರೆ ಯಾವಾಗ ಅಲ್ಲಿ? ಜಾತ್ರೆ ಶಿವರಾತ್ರಿ ಹೋಗಿ 9 ದಿನಕ್ಕೇನ. ಕಿವಿ ಎಲ್ಲ ಚೆನ್ನಾಗಿ ಕೇಳಿಸ್ತೈತೆ. ಶಿವರಾತ್ರಿ ಶಿವರಾತ್ರಿ ಆಗೋದೈತಿ ಈಗ. ಆ ಬೆಟ್ಟದ ಮೇಲೆ ಎಲ್ಲ ಮಾಡ್ತಾರ ಜಾತ್ರೆ? ಅಲ್ಲೇ ಮಾಡ್ತಾರ? ದೊಡ್ಡ ದೇವಸ. ದೊಡ್ಡ ದೇವಸ ಚಿಕ್ಕ ದೇವಸ ಅಂತಾರೆ. ಅದ್ರಾಗೆ ಅತ್ತ ಬ್ರಾಹ್ಮಣ ಕೆರೆ ಐತಿ. ಅವ್ವ ಈಗ ನಿಮ್ಮ ಪುಸ್ತಕದಾಗ ಗಂಗೆ ಗೌರಿ ಜಗಳ ಬಂದಾಗ ಗಂಗೆ ಸಿಟ್ಕೊಂಡು ಕಾಶಿಗೆ ಹೋಗಾಳ. ಕಾಶಿಗೆ ಹೋಗಾಳ. ಇವ ಗಂಡ ಕರಿಯಕ್ ಹೋಗಾನ. ಅಲ್ಲೆಲ್ಲ ಕೆಷ್ಟು ಬರೋದಿಲ್ಲ. ಕಾಶಿ ಪಟ್ಟಣದಾಗ ನೀರು ಅಂದ್ರೆ ನೀರು ಹಾರಿಸ್ಕಿಂತ ಅಲ್ಲಿ ಕುಂತ್ಕೊಬಿಡ್ತಾಳ. ಅವಾಗ ಹೇಳಿದ್ದಿದ್ದೆ ಗಂಗ ನಿನ್ನೆ ಹಿಂಗೆ ಬಿಟ್ಟಿರಲೇ ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ, ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ, ಪಟ್ಟಣದಲ್ಲಿ ವಾಸ ಮಾಡಿರತೀಯೇ, ಕಾಶಿ ಪಟ್ಟಣದಲ್ಲಿ ವಾಸ ಮಾಡಿರುತ್ತೀಯೇ, ವರಭದ್ರ ತುಂಗ ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ, ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ, ಕಾಶಿ ಪಟ್ಟಣದಲ್ಲಿ ವಾಸ ಮಾಡಿರುತ್ತೀಯೆ, ಕಾಶಿ ಪಟ್ಟಣದಲ್ಲಿ ವಾಸ ಮಾಡಿರುತ್ತೀಯೆ, ವರಭದ್ರ ತುಂಗ ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ, ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ, ಮಾದೇವರ ಗುಡಿಯಲ್ಲಿ ಮಲಿಂಗನ ಜಡಿ ಕಟ್ಟಿ, ಮಾದೇವರ ಗುಡಿಯಲ್ಲಿ ಮಲಿಂಗನ ಜಡಿ ಕಟ್ಟಿ, ವರಭದ್ರ ತುಂಗ ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ, ಗಂಗಾ ನಿನ್ನೆ ಹಂಗೆ ಬಿಟ್ಟಿರಲೆ. ಅವ್ವ ಈಗ ನಿಮ್ಮ ಪುಸ್ತಕದಾಗ ಗಂಗೆ ಗೌರಿ ಜಗಳ ಬಂದಾಗ ಗಂಗೆ ಸಿಟ್ಕೊಂಡು ಕಾಶಿಗೆ ಹೋಗಾಳ. ಕಾಶಿಗೆ ಹೋಗಾಳ. ಇವ ಗಂಡ ಕರಿಯಕ್ ಹೋಗಾನ. ಅಲ್ಲೆಲ್ಲ ಕೆಷ್ಟೋಗೈತಿ, ನೀರಿಲ್ಲ ನಿಡಿಲ್ಲ, ನೀ ಬಂದು ಇಲ್ಲಿ ಕುಂತು ಬಿಟ್ಟೆ ಅಂತೇಳಿ ಗಂಡ ಕರಿಯಕ್ ಹೋಗಾನ. ಶಿವ ಕರಿಯಕ್ ಹೋದ್ರೆ ಬರೋದಿಲ್ಲ. ಕಾಶಿ ಪಟ್ಟಣದಾಗ ನೀರು ಅಂದ್ರೆ ನೀರು ಹಾರಿಸ್ಕಿಂತ ಅಲ್ಲಿ ಕುಂತ್ಕೊಬಿಡ್ತಾಳ. ಅವಾಗ ಹೇಳಿದ್ದಿದ್ದೆ ಯಾರು ಶಿವನು ಹೇಳಿರೋದು ಹಾಡು, ಶಿವ ಹೇಳಿರೋ ಹಾಡು. ಅದೇ ಎಲ್ಲಿ ಹೋದ್ರು ಇಡೀ ಓಲ್ ಇಂಡಿಯಾ ತಿರುಗಿ ಬಂದ್ರು ಸುಳ್ಳಾಗದಲ್ಲ ಅದು. ಕರೆ ಪದ ಸೂಪರ್ ಆಗಿ ಆಡ್ತೀಯತ್ತ. ಭಜನೆ ಅದು. ಭಜನೆ. ನಿಮ್ಮೂರಾಗೆಲ್ಲ ಭಜನೆಗಳೆಲ್ಲ ಆಡ್ತಾರ? ಭಜನೆ ಕತೆಗಳು ಮಾರನಮಿ ದಸರಕ್ಕೆ ಅದೇ ಅದೇ ಅಲ್ಲಿ ಚಂದ್ರಗುತ್ತಿಗೆ ಗೊತ್ತೈತೆ. ಚಂದ್ರಗುತ್ತಿಗೆ ಬಂದು ನೀವು ಗುಡ್ಡಕ್ಕೆ ಹೋಗಕ್ಕೆ ಆಗೋದಿಲ್ಲ. ಗುಡ್ಡಕ್ಕೆ ಹೋಗಕ್ಕೆ ಆಗದೆ ಹೋದ್ರೆ ಹಿಂಗೆ ಸಿದ್ದಾಪುರಕ್ಕೆ ರೋಡ್ ಹೋಗೈತಿ. ಸಿದ್ದಾಪುರ ರೋಡ್ನಾಗ ಹೋಗಿ ಅಲ್ಲಿ ನಿಂತ್ಕೊಂಡು ಗುಡ್ಡ ನೋಡ್ರಿ. ಆ ರೋಡ್ನಾಗ ಹೊರಗಿ ಗಾಡಿ ನಿಲ್ಸಿಕೊಂಡು ಆ ಗುಡ್ಡ ನೋಡ್ರಿ. ಆ ಗುಡ್ಡ ನೋಡಿ ಮತ್ತೆ ವಾಪಸ್ ಬರ್ರಿ. ವಾಪಸ್ ಬಂದ್ರಿಗೆ ಅಲ್ಲಿ ಹಿಂಗೆ ಒಂದ್ ದಾರಿ ಹೋಗೈತಿ. ಆ ದಾರಿಯಾಗ ಕೂಡ ಹೋಗಿ ಚಂದ್ರಗುತ್ತಿ. ಯಾವ ಊರಾಗ? ಶಿವಮೊಗ್ಗ. ಶಿವಮೊಗ್ಗನಾಗ ಅಲ್ಲಿ ಸಿದ್ದಾಪುರ ಅನ್ನೋದೈತಿ. ಸಿದ್ದಾಪುರ ಐತಲ್ಲಿ. ಸಿದ್ದಾಪುರ ಅನ್ನೋದೈತಿ. ನೀವಿರೋದು ಅಲ್ಲಿ ಹೋಗಿ ನೋಡ್ರ ಗುಡ್ಡ ಕಾಣ್ತೈತಿ. ಊರೊಳಗೆ ಹೋದ್ರೆ ಗುಡ್ಡ ಕಾಣಕಲ್ಲ, ಮರಿ ಹಾಕೈತಿ. ಗುಡ್ಡ ಕಾಣಕಲ್ಲ. ಅಲ್ಲಿ ಹೋಗಿ ಒಂದು ಚೆನ್ನಾಗಿ ನಿಂತ್ಕೊಂಡ್ರೆ ಆ ಗುಡ್ಡ ಕಾಣ್ತೈತಿ. ಸಣ್ಣ ಗುಡ್ಡ ಕಾಣ್ತೈತಿ. ಆ ದೊಡ್ಡ ಗುಡ್ಡ ಕಾಣೋದಿಲ್ಲ. ಕಡಿನ ಹೇಳ್ತೇನೆ. ಅವಾಗ ಹೋಗಿ ದೇವ್ರ ದರ್ಶನ ಕಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆಲ್ಲ ಕೈ ಮುಗಿದು ಹಣಕಾಯಿ ಮಾಡ್ತಾ ಇದ್ರೆ ಹಣಕಾಯಿ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಇಲ್ಲ. ಅದೇ ಅದೇ ಮಾಡ್ತಾ ಇರ್ತಾರೆ. ಹುಣ್ಣಿಮೆ ದಿನ ಸಂಜೆ ಮಟ್ಟ ಇರ್ತಾರೆ ಸುಮಾರು. ಜಾತ್ರೆ ಯಾವಾಗ ಅಲ್ಲಿ? ಜಾತ್ರೆ ಶಿವರಾತ್ರಿ ಹೋಗಿ 9 ದಿನಕ್ಕೇನ. ಕಿವಿ ಎಲ್ಲ ಚೆನ್ನಾಗಿ ಕೇಳಿಸ್ತೈತೆ. ಶಿವರಾತ್ರಿ ಶಿವರಾತ್ರಿ ಆಗೋದೈತಿ ಈಗ. ಆ ಬೆಟ್ಟದ ಮೇಲೆ ಎಲ್ಲ ಮಾಡ್ತಾರ ಜಾತ್ರೆ? ಅಲ್ಲೇ ಮಾಡ್ತಾರ? ಭಾಳ ಚಲೋ ಆಕೈತಿ ಜಾತ್ರೆ. ಭಾಳ ನೋಡಂಗೆ ಆಕೈತಿ. ಹೌದಾ? ಚೆನ್ನಾಗಿರ್ತದೆ. ಇದು ಊರು ಬಂದು ಯಾವ ಹೇಳಿ ನಿಮ್ಮೂರು? ಊರ ಹೆಸರು ಹೇಳ್ತಾನೆ. ಊರ ಹೆಸರು ಸರ್ವ ತಾಲೂಕು ಚಂದ್ರಗುತ್ತಿ ಹೋಬಳಿ ಮಜರೆ ಗ್ರಾಮ
ಹರೀಶಿ ಮಧುರೆ ಹರೀಶಿ ಹಾ. ದೇವಸ ದೇವಸ ದೊಡ್ಡ ದೇವಸ ದೊಡ್ಡ ದೇವಸ ಹಾ. ಇದಕ್ಕೆ ಹರೀಶಿಗೆ ಚಿಕ್ಕ ದೇವಸ ಅಂತಾರೆ. ಹಾ. ಅದ್ರಾಗೆ ಅತ್ತ ಬ್ರಾಹ್ಮಣರು ಕೆರೆ ಐತಿ ಹಾ. ಅವರಿಗೆ ಹರೀಶಿ. ಇತ್ಲೊಂದು ಬದಿಗೆ ರೈತರೆಲ್ಲ ಘಟಕ ಜನ ಎಲ್ಲರ ಇದಾರೆ ಅಲ್ಲಿ. ಹಾ. ಅವರು ಚಿಕ್ಕ ದೇವಸ. ಅದೇ 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 ನೀವಿರೋದು ದೊಡ್ಡ ದೇವಸ. ಹಾ. ಅದೇ ಅದೇ ಅದು ದೇವಸೆ ಅದೇ ಆಗಿತ್ತಂತ ಮುಂಚೆ. ಹಾ. ಚಿಕ್ಕಲ್ಲ ಪಕ್ಕಲ್ಲ ಈಗ ಬಂದು ಗದ್ದೆ ತಲೆಗೆ ಮನೆ ಕಟ್ಟಾರೆ. ಹಾ. ಅದು ದೊಡ್ಡ ದೇವಸ ಇದೆ. ಅದೇ ಅದೇ ಜನ ಭಾಳ ಇದೆ. ಹಾ. ಆ ಚಿಕ್ಕ ದೇವಸ್ಥಾನ ಹಾಳು ಬಿದ್ದೋಗೈತಿ. ಹಾ. ಹಾಳು ಬಿದ್ದು ಮತ್ತೆ ಅಭಿವೃದ್ಧಿ ಬಂದೈತಿ ಈಗ. ಇವಾಗ ಮನೆಗಳು ಕಟ್ಕೊಂಡವ್ರೆ ಹಾ. ಇವಾಗ. ಈಗೆಲ್ಲ ಮನೆ ಗಿನೆ ಮೇಲೆ ಕಟ್ಟಿ ಹಾ. ಊರಾಗ್ಬಿಟ್ಟೈತಿ. ಅದೇ 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 ಎಲ್ಲ ಹತ್ಲಂದು ಇತ್ತಂದೆಲ್ಲ ಅಲ್ಲಿ ಬಂದು ಜನ ಹಿಂಗೆ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ತಾತ? ಹಿಂಗೆ ಬರ್ತೈತಿ ಬಾಲ್ಕಾಯ್ ಬಾಲ್ಕ್ ಹೋಗಿದ್ದು ಅಲ್ಲಿ ನಮ್ಮ ಊರೊಳಗೆ ಊರ್ ಬುಡಕ್ ಬಂದೈತಿ. ಊರ್ ಬುಡಕ್ ಅಲ್ಲೆಲ್ಲ ದೇವ್ರ ಇದಾವೆ. ಆ ದೇವ್ರ ಬುಡಕ್ ಬಂದದ್ದು ಮತ್ತೆ ಊರೊಳಗೆ ತಿರುಗ್ತೈತಿ. ಮಣ್ ರೋಡು ಮಣ್ ರೋಡು ನಮ್ಮ ಮನೆ ಹಿಂದೆ ಹೋಗೈತಿ. ಟಾರ್ ರೋಡು. ಹೌದಾ? ನಮ್ಮ ಮನೆ ಹಿಂದೆ ಹೋಗೈತಿ ಟಾರ್ ರೋಡು. ಆ ಟಾರ್ ರೋಡ್ ಕೂಡಿ ಬಂತ ನಾನು ಕೇಳಿದ್ರೆ ಹೇಳ್ತಾರೆ ನೀವು ಬರ್ರಿ ಅಲ್ಲಿ ಏನೈತಿ ನಮ್ಮ ಮನೆ ಬಾಗಿಲಿದ್ರಿಗೆ ನೀರು ಬೋರ್ ಐತಿ. ನಿಮ್ಮ ಮನೆ ಹತ್ರ ನಮ್ಮ ಮನೆ ಬಾಗಿಲಾಗ ಐತಿ. ನಿಮ್ಮ ಮನೆ ಬಾಗಿಲಿಗೆ ಲಾಸ್ಟ್ ಬರ್ಬೇಕು. 2-3 ಮನೆ ಇದಾವೆ. ಲಾಸ್ಟ್ ಬರ್ಬೇಕು. ಆ ದಾರಿ ಬಿಡ್ಕಿಂದ ಬಂದ್ಬಿಟ್ಟು ಬೋರ್ ಹುಡುಕ್ಬೇಕು. ಅಲ್ಲಿ ಬೋರ್ ಐತಿ. ನೀರು ಬೋರ್ ನಮ್ಮ ಬಾಗಿಲ ನೀರು ಜಾಸ್ತಿ ಐತಾ? ನೀರು ಬಿದ್ದೈತೆ. ಅಯ್ಯಯ್ಯೋ ಇಡೀ ಊರಿಗೆ ನೀರು ಕೊಡ್ತೈತೆ. ಇಡೀ ಊರಿಗೆ ಅಷ್ಟು ದೊಡ್ಡ ಊರಿಗೆ ನೀರು ಕೊಡ್ತೈತೆ. ಚೆನ್ನಾಗೈತೆ. ಅಡಿ ಬಾಗಿಲಾಗ ಒಂದು 2 ಅಡಿಕೆ ಗಿಡ ಇದ್ದಾವೆ. ಒಂದು ತೆಂಗಿನ ಮರ. ಆ ಊರಾಗ ಬಂದು ಕಾಗೋಡು ತಿಮ್ಮಪ್ಪ ಅಂದ್ರೆ ಹೇಳ್ತಾರೆ. ಕಾನ್ಗೋಡ್ ತಿಮ್ಮಪ್ಪ. ಕಾಗೋಡ್ ತಿಮ್ಮಪ್ಪ ಅನ್ಬೇಡ್ರಿ. ಕಾನ್ಗೋಡು ತಿಮ್ಮಪ್ಪ ಅನ್ಬೇಕು. ಕಾನ್ಗೋಡು ತಿಮ್ಮಪ್ಪನ ಕಾನ್ಗೋಡು ಮಂಜಪ್ಪ ಅಂತ ಹೇಳ್ಯಾರ. ಅವ್ರ ಮನೆಗೆ ನಾವು ಹೋಗ್ತೇವೆ ಅಂತ ಹೇಳ್ಬೇಕು. ಕಾನ್ಗೋಡು ತಿಮ್ಮಪ್ಪ. ತಿಮ್ಮಪ್ಪ. ಅವಾಗ ನಿಮ್ಮ ಮನೆ ಅಡ್ರೆಸ್ ಹೇಳ್ತಾರೆ. ಅವ್ರ ಹೆಂಗಸ್ರ ಹೆಸರು ಕೇಳುರಿ. ನಿಮ್ಮ ಹೆಂಗಸ್ರ ಹೆಸರೇನ? ನಿಮ್ಮ ಹೆಂಗಸ್ರ ಹೆಸರೇನ? ನಮ್ಮ ಹೆಂಗಸ್ರ ಸಾವಂತ್ರಿ. ಸಾವಂತ್ರಿ ಅಮ್ಮಂದ ಅದೇ ಊರ? ವಯಸ್ಸು ಕೇಳ ಎಷ್ಟು? ಹೇಳಿದಾಯ್ತು ತಾತ್ನು 90 ಮೇಲೆ ಆಗೈತಂತೆ. 110 ಹತ್ರ. ಇಲ್ಲಿ ಅರುಣ ಅಜ್ಜ ಅಂದ್ಬಿಟ್ರೆ ಗೊತ್ತಾಗ್ಬೇಕು. ಅಜ್ಜ ಅನ್ಬೇಕು. ಅಜ್ಜ ಅಂದ್ರೆ ಆಕ್ಚುಲಿ ಹೋಗ್ಬೇಕಂತೆ ಅವ್ರ ಊರ್ಕ ನಾವು. ಕೇಳ್ಕಿಂತ ಬಂದ್ರೆ ಪಾಪ ಹುಡ್ಕೊಂಡ್ ಬಂದ್ಬಿಡ್ತಾರೆ ನೋಡಿ ತಾತ್ನು. ಹತ್ಲಾಗ ಒಂದು 2-3 ಮನೆ ಇದೆ ಅಷ್ಟೇ. ಎಷ್ಟು ದೊಡ್ಡ ವರದಾನ ಇದೀವಿ. ಮಳೆ ಬಂತು. ವರದಾ ಸಾಗರ ವರದಾ ಆ ಮಳೆ ಬಂತು. ಜೋಗ್ ಫಾಲ್ಸ್ ಅಂತಾರೆ. ಸಾಗರದ ಹತ್ರ ಜೋಗ್ ಫಾಲ್ಸ್ ಐತೆ. ಅದು ಹೋಗಿದ್ದೀನಿ ನಾನು 4-5 ಸತಿ ಹೋಗಿದ್ದೀನಿ ಅಲ್ಲಿ. ಆ ಜೋಗ್ ಫಾಲ್ಸ್ ನೀನು ಹೋಗಿದ್ಯಾ ಅಲ್ಲಿ? ಎಲ್ಲಿಗೆ? ಜೋಗ್ ಫಾಲ್ಸ್ ಅಲ್ಲಿ ನೀರು ಬೀಳ್ತೈತಲ್ಲ ಅಲ್ಲಿ ಜೋಗ್ ಫಾಲ್ಸು ಅಲ್ಲಿ ಹೋಗಿದ್ಯಾ? ಇಲ್ಲ. ಯಾಕೆ ಹತ್ರ ಐತಲ್ಲ ಹೋಗಿ ನೋಡಿಲ್ಲ ಅವಾಗ ವಯಸ್ಸಾಗಿದ್ದಾಗ? ಹೋಗ್ನಲ್ಲ ಹತ್ರ ನಿಮ್ಗೆ. ನಮ್ಗೆ ಹತ್ರ ನೀರು ಬೀಳ್ತೈತಲ್ಲ ನೀರು ಧುಮುಕ್ತೈತಲ್ಲ ಮೇಲಿಂದ ಇದು ಅಲ್ಲಿ ಹೋಗಿಲ್ಲ? ಸಾಗರದ ಹತ್ರ ಇರೋದು. ವರದಾ ಹೋಗ್ಯಾರ. ನಾವು ಹೋಗಿ ಅಷ್ಟತ್ರ ಇತ್ಕೊಂಡು ಹೋಗಿಲ್ಲ. ಅದೆಲ್ಲ ನಿಮ್ಗೆ ಹತ್ರನೇ ಅದು. ನಮ್ಮ ಮನೆಗೆಲ್ಲ ಹೋಗಾರ. ನೀನು ಹೋಗಿಲ್ಲ. ನಾವು ಹೋಗಿಲ್ಲ. ವಯಸ್ಸಾಗಿದ್ದಾಗೂ ಹೋಗ್ಲಿಲ್ಲ. ಬರೀ ದುಡಿಯೋದು ಗದ್ದೆಗ್ಲಂತೆ. ಗುಡ್ದಿಂದ ಬೀಳ್ತೈತೆ. ತಾತಪ್ಪ ನೋಡೇನೆ. ಜೋಗ ನೀರು ಬೀಳೋದು ನೋಡೇನೆ. ಜೋಗದ ಗುಂಡಿ ನೀರು ಬೀಳೋದು ನೋಡಿ. ತಾತಪ್ಪ ನೀವ್ ಎಷ್ಟ್ ಜನ ಅಣ್ಣ ತಮ್ಮಂದ್ರು? ಅಣ್ಣ ನೀವು ಅಣ್ಣ ತಮ್ಮಂದ್ರೆ ಎಷ್ಟ್ ಜನ? ನಿನ್ ಜೊತೆ ಹುಟ್ಟಿದವರು ಎಷ್ಟ್ ಜನ ಅಣ್ಣ ತಮ್ಮಂದ್ರಿಲ್ಲ ನಿನ್ಗೆ? ನಿನಗೆ ಅಣ್ಣ ತಮ್ಮಂದ್ರು ಅಣ್ಣ ಅವರ ನಿನ್ಗೆ ಅಣ್ಣ 4 ಜನನ 5 ಜನ ಅಣ್ಣ ತಮ್ಮ ಅಣ್ಣ ಇದ್ದಾರೆ. ಇಲ್ಲ ಇಲ್ಲ ಅಲ್ಲ ಗೊತ್ತು. ಇದ್ದೀರಾ? ನಾನೊಬ್ಬನೇ. ನನ್ನಪ್ಪ ಅವನು ಒಬ್ಬನೇ. ಅಲ್ಲ ಒಬ್ಬನೇ. ಇವ್ರು ಹೇಳ್ತಿ ಗಂಡ ಹೇಳ್ತಿ. ಆಮೇಲೆ ಮಗ ಸೊಸೆ. ಓಕೆ. ಆ ಕಾಲದಾಗ ಹೆಂಗಿದ್ದಿದ್ದು? ನಿಮ್ಮೂರು ಯಾವುದು ತಾತಪ್ಪ? ಮೊಮ್ಮಕ್ಕಳು 2 ಜನ. ಇವು ಅರುಣ ಹಿರಿಯಮ್ಮ. ಇವನೇ ಹಿರಿಯಮ್ಮ. ಅವ ಕಿರಿಯಮ್ಮ ಪ್ರಕಾಶ. ಅವನು ಹೇಳ್ತಿ ಜ್ಯೋತಿ. ಈಕೆ ಜಾನಿ. ಊರಲ್ಲಿ ಏನು ಕೆಲಸ ಮಾಡೋದು?
ಊರಲ್ಲಿ ಏನ್ ಕೆಲಸ ನೀನ್ ಮಾಡೋದು? ನಾ ಈಗೇನಿಲ್ಲ ಮನ್ಯಾಗ ಇರ್ತಾನೆ. ಮುಂಚೆ ಮುಂಚೆ ಕೆಲಸ ಗದ್ದೆ ಕೆಲಸ. ಗದ್ದೆ ಕೆಲಸ. ಏನ್ ಗದ್ದೆ? ನೆಲ್ಲು? ಗದ್ದೆ ಮತ್ತೆಂತ ಇಲ್ಲ, ಗದ್ದೆದೆ. ಹ್ಮ್. ಗದ್ದೆ ಸಂಸಾರಕ್ಕೆ ಬೇಕಾಗಿದ್ದು ಯಾವುದು ಎಲ್ಲರೂ ಮಾಡೋದು ಅಷ್ಟೇ. ಹುಲ್ಲುಸೇದೆ ಎಲ್ಲ ಮಾಡೋದು ಮಾಡ್ತಿದ್ವಿ. ಈಗ ಎಂತ ಮಾಡೋದಿಲ್ಲ, ಎಂತದ್ದು ಮಾಡಲ್ಲ. ಅವರೆಲ್ಲ ಮಾಡ್ತಾರೆ, ನಾ ಮಾಡೋದಿಲ್ಲ. ವಯಸ್ಸಾಯ್ತಲ್ಲ ತಾತ, ವಯಸ್ಸಾಗೋಯ್ತಲ್ಲ ಇವಾಗ ಮಾಡಕ್ಕ. ಅದ ವಯಸ್ಸು ಆಯ್ತಲ್ಲ, ಮಾಡಕ್ಕಾಗಲ್ಲ. ಅವಾಗ ಮಾಡಿದ್ಯಾ? ಹಳೇದು ಯಾವ್ದೋ ಸ್ಟೋರಿ ಕತೆ ಇದ್ರೆ ಹೇಳು. ಕತೆ ಬರಲ್ಲ. ಹಾಡು ಹಾಡಾಡ್ತೀಯಾ? ಹಾಡು ತಾತ. ಅದಕ್ಕೂ ನಾಚಿಕೆ ತಾತಪ್ಪ. ಒಂದು ಹಿಂದಿ ಹಾಡು ಹೇಳ್ತಾನೆ. ಹೇಳು. ಹಿಂದಿ ಹಾಡು. ಹಿಂದಿ. ಮಧುರ ಸುವಾಸತಿ ಸುಂದರ ಜಾಲಿ ಪರೋಣೆ, ಮಧುರ ಸುವಾಸತಿ ಸುಂದರ ಜಾಲಿ ಪರೋಣೆ, ಯೇ ಮುನಿಯೇ ಪಂಕ ವಾಲಂಚ, ಯೇ ಮುನಿಯೇ ಪಂಕ ಅನಗಡೆ ದೂಪಣೆ, ಯೇ ಮುನಿಯೇ ಪಂಕ ವಾಲಂಚ, ಯೇ ಮುನಿಯೇ ಪಂಕ. ಮಧುರ ಸುವಾಸತಿ ಸುಂದರ ಜಾಲಿ ಪರೋಣೆ, ಮಧುರ ಸುವಾಸತಿ ಸುಂದರ ಜಾಲಿ ಪರೋಣೆ, ಅಬು ತೇರೆ ಹೈ ಕೌನ್ ಮೇರಾ ಕೃಷ್ಣ ಕೋನಯ, ಅಬು ತೇರೆ ಹೈ ಕೌನ್ ಮೇರಾ ಕೃಷ್ಣ ಕೋನಯ. ಸೂಪರ್ ಆಡ್ತೀಯ ತಾತ, ಚೆನ್ನಾಗಿ ಆಡ್ತೀಯ. ನಿಮ್ಮನೆ ಬರುತ್ತವ ಒಬ್ರು ಹೇಳಲ್ಲ, ಇದು ಯಾರ ಹೇಳೋದು ಕೇಳಿ ಕಲ್ತಿದ್ದೆ ನಾನು. ಅದ್ರ ಅರ್ಥ ಏನು ಅನ್ನೋದೇ ಗೊತ್ತಿಲ್ಲ. ಇವ್ರು ಹೇಳ್ಯಾರ ಅದರ್ಥ. ನಮ್ಮನೆಯವ್ರಿಗೆ ಹಿಂದಿ ಬರ್ತೈತೆ ಸ್ವಲ್ಪ. ರಾಮ ಕೃಷ್ಣನ್ ಹಾಡೋದು ಅಂತ ಏನು ಹೇಳ್ಯಾರ. ಪ್ರೀತಿ ಮಾಡಿದ್ದವ್ರು ಏನ ರುಕ್ಮಣಿ ರಾಧನೋ ಯಾರ ರುಕ್ಮಣಿ ಅವ ಪ್ರೀತಿ ಮಾಡಿದ್ನ ಹಾಡು. ಕನ್ನಡ ಬರಲ್ಲ ತಾತ? ಕನ್ನಡ ಹಾಡು ಬರಲ್ಲ? ಬರ್ತೈತಾ ಅದನ್ನು? ಕನ್ನಡ ಬರ್ತೈತೆ ನಂಗೆ. ಓಕೆ. ಮತ್ತೆ ಕನ್ನಡದಾಗ ಹಾಡು ನೋಡೋಣ, ಹೆಂಗೆ ಆಡ್ತೀಯ? ನಮ್ಮ ಕನ್ನಡ ಭಾಷೆ ಹೇಳು ತಾತ. ಕನ್ನಡ ಭಾಷೆ ಇದೇ ಅವ್ವ ಅಪ್ಪ ಅಣ್ಣ ತಮ್ಮ ಇದೆ ಇಷ್ಟೇ. ಅದೇ ಕನ್ನಡದಾಗ ಬರ್ತೈತಾ ಸಾಂಗು ಹಾಡು? ವಯಸ್ಸು ಎಷ್ಟು ನಂಗೆ? 94. 100 ಆಗಿಲ್ಲ, ಸ್ವಲ್ಪ ಬರ್ಬೇಕೇನ. ಇನ್ನೊಂದು ವರ್ಷ ಆಗ್ಬೇಕಾ 100 ಆಗಕ್ಕ? 90 ಮಿಕ್ಕಿ ಹೋಗೈತಿ. ಅಜ್ಜಿಕ ಈಗ 60 ವರ್ಷ ಆಗು. 60 ವರ್ಷನಾ? 60 ನನಗಿಂತ ಕಿರ್ತು. ಅದು ನಿಮ್ಗೆ ಚಿಕ್ಕವರೇ ಆಗಿರ್ತಾರೆ. ಚಿಕ್ಕವರು. ಮಕ್ಕಳು ಎಷ್ಟು ಜನ? ಒಬ್ಬನೇ ಮಗ. ಮಗಳು ಇಲ್ಲ? ಹೆಣ್ಣು ಗಂಡು ಏನಿಲ್ಲ, ಒಂದೇ ಮಗ. ಒಬ್ಬರೇ ಮಗಕ್ಕ? ಒಬ್ಬರೇ ಒಂದೇ ಮಗ. ಟೀ ಕುಡಿಯೋದು ಟೀ ಕುಡಿತಾರ. ಆರೋಯ್ತಾ ತಾತ? ಟೀ ಚಾ ತಣ್ಣಗಾಗೋಯ್ತಾ? ಚಾ ಹಿಂದಿನಾಗ ಒಂದು ಹಾಡು ಹಾಡಿದ್ರು, ಅದು ಅರ್ಥ ಗೊತ್ತಿರಲಿಲ್ಲ ಅಂತೀರಿ. ನೀನು ಹೇಳ್ತಿಂತೆ ರಾಧೆ ಕೃಷ್ಣ ಪ್ರೀತಿ ಮಾಡಿದ್ದು ಸಾಂಗು ಅಂತ ಹೇಳ್ದಂತೆ ನೀನು. ಅದು ತಾತನ ಅರ್ಥ ಗೊತ್ತಿರಲಿಲ್ಲಂತೆ. ತಣ್ಣಗಾಗೋಗೈತಲ್ಲ ತಾತ? ಚಾ ತಣ್ಣಗ ಬಿಸಿ ಐತಾ? ಹಿಡಿಯಕ್ಕೆ ಹಾಡು ಗಿಡಿಯೆಲ್ಲ ಹಿಡಿಯಕ್ಕೆ ಮಾಡ್ತೀರಿ? ಅದನ್ನೇನು ಮಾಡ್ತೀರಿ? ಅದನ್ನ ನಾನು ಯೂಟ್ಯೂಬ್ ಹಾಕ್ತೀನಿ. ನಿನ್ನ ನೋಡೋದು ಅವಾಗ ಇದ್ರಾಗಿರ್ತೀಯ. ನೀನು ಊರ್ಗೆ ಹೋದ್ರು ನಾವು ನೋಡ್ಕೊತಾ ಇರ್ತೀರಿ ತಾತ್ನು.